ನೋಡು ಯೇಸು ಬೇಗನೆ ಬರುವನು, ಜಯದ ಕಿರೀಟ ನಮಗಾಗಿ ತರುವನು. ಪರಲೋಕ ನಮಗಾಗಿ ಸಿದ್ಧವಾಗಿದೆ. ಅಳಬೇಡ, ದುಃಖಿಸಬೇಡ, ನಿನಗಿರುವ ಹೋರಾಟವ ನೀ ಬಿಡಬೇಡ. ಆತನೊಂದಿಗೆ ಯುಗ ಯುಗಗಳು ಜೀವಿಸಬೇಕು. ನಿನ್ನ ಹೋರಾಟ ಸಂಪೂರ್ಣ ಮಾಡು. ನೋಡು ಯೇಸು ಬೇಗನೆ ಬರುವನು, ಜಯದ ಕಿರೀಟ ನಮಗಾಗಿ ತರುವನು. ಪರಲೋಕ ನಮಗಾಗಿ ಸಿದ್ಧವಾಗಿದೆ. ಯೋಹಾನು ನೋಡಿದ ದರ್ಶನವ, ಪರಲೋಕ ರಹಸ್ಯವ, ದೇವರ ಶಕ್ತಿ ತಿಳಿಸುವ ಭವಿಷ್ಯತ್ತು ಸತ್ಯವ. ಶ್ರಮೆಗಳ ಸರ್ಪನೆ ಬಿಚ್ಚಿ ಹೋಗಲಿ, ಸೈತಾನನ ಕೋಟೆ ಬಿದ್ದು ಹೋಗಲಿ. ಯುಗ ಯುಗಗಳು ಪರಿಪಾಲಿಸುವ ದೇವರು ಸಿಂಹಾಸನದಲ್ಲಿರುವನು. ಆ ನಂಬಿಕೆಯ ಮೇಲೆ ನೀನು ನಿಲ್ಲಬೇಕಲ್ಲವೇ? ನೋಡು ಯೇಸು ಬೇಗನೆ ಬರುವನು, ಜಯದ ಕಿರೀಟ ನಮಗಾಗಿ ತರುವನು. ಪರಲೋಕ ನಮಗಾಗಿ ಸಿದ್ಧವಾಗಿದೆ. ಅಳಬೇಡ, ದುಃಖಿಸಬೇಡ, ನಿನಗಿರುವ ಹೋರಾಟವ ನೀ ಬಿಡಬೇಡ. ಆತ್ಮೀಯವಾಗಿ ಆರಾಧಿಸಿ ಬೆಳಕಲ್ಲಿ ನಡೆಯಬೇಕು. ಲೋಕದ ಶೋಧನೆ ಗೆಲ್ಲುವುದಕ್ಕೆ ಪರಿಶುದ್ಧತೆ ಧರಿಸಬೇಕು. ಚಿಕ್ಕ ಹಿಂಡಾದರೂ ಸರಿ, ವಿಶ್ವಾಸ ದೀಪ ಆರಬಾರದು. ವಿಜಯವು ದೇವರು ಕೊಡುವನು, ವಾಗ್ದಾನ ಸ್ಥಿರವಾಗಿರುವುದು. ಜಯಿಸಿದವರಿಗೆ ದೇವರು ಜೀವ ವೃಕ್ಷ ಫಲ ಕೊಡುವನು. ಮಹಾಶಬ್ದ ದೇವರ ಮಹಿಮೆ ಪರಲೋಕದಿಂದ ಇಳಿದು ಬರುವುದು. ನೂತನ ಯೆರೂಸಲೇಮ್ ಅಲಂಕರಿಸಿದ ಮದುಮಗಳಂತೆ, ಅಲ್ಲಿ ಮರಣವೂ ಇಲ್ಲ, ಶಾಪವೂ ಇಲ್ಲ, ಕತ್ತಲು ಇಲ್ಲವೇ ಇಲ್ಲ. ದೇವರೇ ನಿತ್ಯ ಬೆಳಕಾಗಿ ನಿನಗೆ ಬೆಳಕು ಕೊಡುವನು. ಆತನ ಪಾದ ಸೇರಿ ನಿತ್ಯವೂ ಆನಂದಿಸುವೆವು. ಅದು ಎಷ್ಟು ದೊಡ್ಡ ಭಾಗ್ಯ, ಈಗಲೇ ಸಿದ್ಧನಾಗು. ನೋಡು ಯೇಸು ಬೇಗನೆ ಬರುವನು, ಜಯದ ಕಿರೀಟ ನಮಗಾಗಿ ತರುವನು. ಪರಲೋಕ ನಮಗಾಗಿ ಸಿದ್ಧವಾಗಿದೆ. ಅಳಬೇಡ, ದುಃಖಿಸಬೇಡ, ನಿನಗಿರುವ ಹೋರಾಟವ ನೀ ಬಿಡಬೇಡ. ಆತನೊಂದಿಗೆ ಯುಗ ಯುಗಗಳು ಜೀವಿಸಬೇಕು. ನಿನ್ನ ಹೋರಾಟ ಸಂಪೂರ್ಣ